ನಮಸ್ಕಾರ ವೀಕ್ಷಕರೇ, ನವಗ್ರಹ ಪರಿಹಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ವಿಶ್ವಾನಂದ ಆಚಾರ್ಯ. ವಾಸ್ತುಶಾಸ್ತ್ರ ಎಂದರೆ ಭಯವಲ್ಲ, ಸರಿಯಾದ ಯೋಜನೆ. ಮನೆ ಕಟ್ಟುವ ಮೊದಲು ಸರಿಯಾದ ಮಾರ್ಗದರ್ಶನ ಪಡೆದರೆ ಅನೇಕ ತಪ್ಪುಗಳನ್ನ ತಪ್ಪಿಸಬಹುದು. ಮನೆ ಕಟ್ಟುವಾಗ ಈ ಒಂದು ತಪ್ಪುಗಳನ್ನ ಮಾಡಬೇಡಿ. ಮೇಸ್ತ್ರಿ ಮಾತು ಕೇಳಿ ಮಾಡಿದ ಈ ತಪ್ಪು ವಾಸ್ತುಶಾಸ್ತ್ರ ಏನ್ ಹೇಳುತ್ತದೆ? ಕಾಂಪೌಂಡ್ ಕಟ್ಟುವಾಗ ಈ ತಪ್ಪು ಮಾಡಿದರೆ ವಾಸ್ತು ಎಚ್ಚರಿಕೆ ಕೊಡುತ್ತದೆ. ರಿಯಲ್ ವಾಸ್ತು ಕೇಸ್ ಸ್ಟಡಿ ಯಾವ ರೀತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ. ಒಂದು ಮನೆಗೆ ವಾಸ್ತು ಪರಿಶೀಲನೆಗೆ ಹೋದಾಗ ಮೊದಲು ಎಲ್ಲ ಸರಿಯಾಗಿದೆ ಎಂದು ಅನಿಸಿತು. ಆದರೆ ಒಂದು ಸಣ್ಣ ನಿರ್ಮಾಣದ ಬದಲಾವಣೆ ಇಡೀ ವಾಸ್ತುವಿನ ಸಮತೋಲನವನ್ನೇ ಹದಗೆಡಿಸಿದೆ. ಶಾಸ್ತ್ರ ಏನ್ ಹೇಳುತ್ತದೆ ಬನ್ನಿ ನೋಡೋಣ. ಕೊನೆವರೆಗೂ ವಿಡಿಯೋ ನೋಡಿ. ಉದಾಹರಣೆಗೆ ಈ ವಿಡಿಯೋದಲ್ಲಿ ಬರುವಂತ ಮನೆ 27-33 ವೃಷಭಾಯದ ಪ್ರಕಾರ ಮನೆ ನಿರ್ಮಾಣ ಮಾಡಿದ್ದಾರೆ. ಆರಂಭದಲ್ಲಿ ಸಮತೋಲನವಾಗಿತ್ತು, ಆದರೆ ಇಲ್ಲಿ ಆಗಿದ್ದೇ ಬೇರೆ. ಮನೆಯೊಂದಿಗೆ ಕಾಂಪೌಂಡ್ ನಿರ್ಮಾಣುವ ಸಂದರ್ಭದಲ್ಲಿ ಮೇಸ್ತ್ರಿ ಮಾತನ್ನು ಕೇಳಿಕೊಂಡು ಇದರಿಂದ ವಾಸ್ತುವಿನ ಆಯಾಮ ದೃಷ್ಟಿ ಬದಲಾವಣೆ ಆಗಿದೆ. ಕಾಂಪೌಂಡ್ ನಿರ್ಮಾಣ ಮಾಡುವಾಗ ವಾಸ್ತು ತಜ್ಞರನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನದಂತೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಇಲ್ಲಿ ಆಗಿರೋ ತಪ್ಪೇನಪ್ಪಾ ಅಂತಂದ್ರೆ ಮೇಸ್ತ್ರಿ ಮಾತುಗಳನ್ನ ಕೇಳಿ ಮನೆ 27-33 ವೃಷಭಾಯ ತುಂಬಾ ಚೆನ್ನಾಗೇ ಇತ್ತು, ಆದ್ರೆ ಕಾಂಪೌಂಡ್ ಮಾಡ್ಬೇಕಾದ್ರೆ ಆ ಮನೆಗೆ ಅಟ್ಯಾಚ್ ಮಾಡಿದರೆ ಅಂದ್ರೆ ಆ ಮನೆಗೆ ಬೆಳೆಸ್ಕೊಂಡು ಕಾಂಪೌಂಡ್ ನಿರ್ಮಾಣ ಮಾಡಿದರೆ ಒಟ್ಟಾರೆಯಾಗಿ ಆ ಮನೆ ಪೂರ್ಣ ಪ್ರಮಾಣದಲ್ಲಿ ಅಳತೆ ಮಾಡಿದಾಗ ನಮಗೆ ಕಂಡಿದ್ದು ಸಿಂಹಾಯ. ವಾಸ್ತುಶಾಸ್ತ್ರದ ತತ್ವಗಳ ಪ್ರಕಾರ ವೃಷಭ ಮತ್ತು ಸಿಂಹಾಯಗಳ ಸಂಯೋಜನೆ ಅನಾನುಕೂಲವಾಗಿರುತ್ತದೆ. ಇದರಿಂದಾಗಿ ಈ ಮನೆಯ ಕುಟುಂಬದ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು, ಹೊಂದಾಣಿಕೆ ಕೊರತೆ, ಸದಾ ಜಗಳ ಕಲಹಗಳಿಂದ ಕೂಡಿರುತ್ತದೆ. ಕಾರಣ ವೃಷಭಕ್ಕೆ ಸಿಂಹಾಯದ ಸಂಯೋಜನೆ ಮಾಡಿದ್ದಾರೆ. ಅಂದ್ರೆ ಅವ್ರ ಅರಿವಿಗೆ ಬರ್ದಿರ ಮಾಡಿರ್ತಕ್ಕಂಥ ಕೆಲಸ. ಈ ತಪ್ಪಿನಿಂದ ಆ ಮನೆಗೆ ಈ ಒಂದು ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ. ಅದರಿಂದ ಮನೆ ಕಟ್ಟುವಾಗ ಅಥವಾ ಮನೆಯ ಬದಲಾವಣೆ ಮಾಡಬೇಕಾದ್ರೆ ಅನುಭವಿ ವಾಸ್ತು ತಜ್ಞರ ಮಾರ್ಗದರ್ಶನ ಸಲಹೆ ಮೇರೆಗೆ ನೀವು ಕಾರ್ಯ ಮಾಡಿದ್ದಾದ್ರೆ ಸಮಸ್ಯೆ ಇಲ್ಲ. ಇಲ್ಲಿ ವೃಷಭಕ್ಕೆ ಸಿಂಹಾಯ ಕಾಂಪೌಂಡ್ ಬಂದಾಗ ಒಟ್ಟಾರೆಯಾಗಿ ಫಲ ಇಲ್ಲಿ ಸಿಂಹಾಯದ ಫಲ ಬಂತು. ವೈಜ್ಞಾನಿಕವಾಗಿ ಯೋಚನೆ ಮಾಡಿ, ವೃಷಭಕ್ಕೆ ಸಿಂಹ, ಮನೆ ಬಂದ್ಬಿಟ್ಟು ಹಸು, ಕಾಂಪೌಂಡ್ ಬಂದ್ಬಿಟ್ಟು ಸಿಂಹ. ಇಲ್ಲಿ ಸಂಯೋಜನೆ ಆದಾಗ ಹಸುವಿಗೆ ಮತ್ತೆ ಸಿಂಹಕ್ಕೆ ವೈರತ್ವ ಉಂಟಾಯಿತು. ಈ ಮನೆಯ ಫಲಾಫಲಗಳು ವೈರತ್ವದಿಂದ ಕೂಡಿರುತ್ತೆ, ಹೊಂದಾಣಿಕೆ ಕೊರತೆ ಆಗಿರುತ್ತೆ. ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು, ಕಲಹ, ಸದಾ ಜಗಳಗಳು ಉಂಟಾಗ್ತಕ್ಕಂಥದ್ದು ಕಾಣಿಸುತ್ತೆ. ಶಾಸ್ತ್ರದ ಪ್ರಕಾರ ಸಿಂಹಾಯ ಮತ್ತೆ ವೃಷಭಾಯ ಸಂಯೋಜನೆ ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ. ಹಾಗಾಗಿ ಇದು ಒಂದು ತಪ್ಪು ನಿರ್ಣಯ ಎಂದು ವಾಸ್ತು ಪ್ರಕಾರ ಪರಿಗಣಿಸಲಾಗಿದೆ. ಒಟ್ಟಾರೆಯಾಗಿ ಈ ಮನೆ ವಾಸ್ತುವಿನ ಪ್ರಕಾರ ಸಮಸ್ಯೆ ಇರೋದ್ರಿಂದ ಮನೆಯ ಮಾಲೀಕನಿಗೆ ಸರಳವಾದ ಮಾರ್ಗದರ್ಶನದಿಂದ ಸರಳವಾದ ಒಂದು ಪರಿಹಾರ ಕೊಟ್ಟಿದ್ದೇನೆ. ಅದೇ ರೀತಿ ಮಾಡ್ಕೊಳ್ಳೋದಕ್ಕೆ ಒಪ್ಪಿಗೆ ಇದ್ದಾರೆ ಅವರು. ಹಾಗಾಗಿ ಅನುಕೂಲಕರವಾಗಿ ಇಂತಹ ನೈಜ ವಾಸ್ತು ಪ್ರಕರಣಗಳ ಬಗ್ಗೆ ಇನ್ನಷ್ಟು ಮಾಹಿತಿ ತಿಳಿಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಈ ತರ ತಪ್ಪುಗಳು ಏನಾದ್ರೂ ಅನುಭವ ಬಂದು ಕಂಡಿದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಿಯಲ್ ವಾಸ್ತು ಕೇಸ್ ಸ್ಟಡಿ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.